ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ರಾಜ್ಯದಲ್ಲಿ ಇತ್ತೀಚೆಗೆ ಭ್ರಷ್ಟಾಚಾರ ಅನ್ನೋದು ಮಿತಿ ಇಲ್ಲದೆ ಸಾಕ್ತಾ ಇದೆ ಅಂತಾನೆ ಹೇಳ್ಬೋದು. ಯಾವುದೇ ಲೈನ್ ಇಲ್ಲದೆ, ಯಾವುದೇ ಬೌಂಡ್ರಿ ಇಲ್ಲದೆ ಭ್ರಷ್ಟಾಚಾರ ಅನ್ನೋದು ಎಲ್ಲಿಲ್ಲದೆ ಕಾಣ್ತಾ ಇದೆ. ಪ್ರತಿ ಬಾರಿಯೂ ಸಹ ಪ್ರತಿಯೊಂದು ಕಡೆನೂ ಸಹ ಭ್ರಷ್ಟಾಚಾರ ಅನ್ನೋದು ಮಿತಿ ಮೀರಿಬಿಟ್ಟಿದೆ ಅಂತಾನೆ ಹೇಳ್ಬೋದು. ಸರ್ಕಾರದ ದೃಷ್ಟಿಯಲ್ಲೂ ನೋಡಿದ್ರು ಸಹ ಅಲ್ಲೂ ಯಾವುದೋ ಒಂದು ಭ್ರಷ್ಟಾಚಾರ, ಪೊಲೀಸರ ವಿಚಾರ ನೋಡಿದ್ರು ಅಲ್ಲೂ ಯಾವುದೋ ಒಂದು ಭ್ರಷ್ಟಾಚಾರ, ಅದೇ ರೀತಿಯಾಗಿ ಶಿಕ್ಷಣ ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಯಾವ್ದಾದ್ರು ಒಂದು ರೀತಿಯಲ್ಲಿ ಭ್ರಷ್ಟಾಚಾರ ನಡೀತಾನೆ ಇದೆ. ಹಣ ಅಂದ್ರೆ ಎಣನೂ ಸಹ ಬಾಯ್ ಬಿಡುತ್ತೆ ಅನ್ನೋ ರೀತಿ ನಮ್ಮ ರಾಜ್ಯದಲ್ಲಿ ಇದೀಗ ಸಾರ್ವಜನಿಕರ ಕಷ್ಟಕ್ಕೆ ನಿಲ್ಬೇಕಾದಂತಹ ಆಟೋ ಚಾಲಕರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಇದೀಗ ಹೊರಬಿದ್ದಿರುವಂಥದ್ದು. ಇನ್ನು ರಾಜಧಾನಿಯಲ್ಲಿ ಆಟೋ ಚಾಲಕರ ಭ್ರಷ್ಟಾಚಾರ ಮಿತಿ ಮೀರಿದ್ದು ದುಪ್ಪಟ್ಟು ಹಣ ಪಡೆದು ಪ್ರಯಾಣಿಕರನ್ನ ಶೋಷಿಸಿರುವಂತಹ ಆಟೋ ಚಾಲಕರಿಗೆ ಖಾಕಿ ಪಡೆ ಇದೀಗ ಬಿಸಿಯನ್ನ ಮುಟ್ಟಿಸಿದೆ. ನಿಗದಿಗಿಂತ ಹೆಚ್ಚಿನ ಪ್ರಯಾಣ ದರವನ್ನ ಪಡೆಯುವಂತಹ ಹಾಗೂ ಪ್ರಯಾಣಿಕರು ಕರೆದ ಕಡೆ ಬರಲ್ಲ ಅಂತ ನಿರಾಕರಿಸುವಂತಹ ಆಟೋ ಚಾಲಕರ ವಿರುದ್ಧ ಇದೀಗ ವಿಶೇಷ ಕಾರ್ಯಾಚರಣೆಯನ್ನ ನಡೆಸಿರುವಂತಹ ಪೊಲೀಸರು 3 ತಿಂಗಳಲ್ಲಿ ಬರೋಬ್ಬರಿ 3,000 ಪ್ರಯಾಣಿಕರ ಅಥವಾ 3,000 ಪ್ರಕರಣವನ್ನ ಇದೀಗ ದಾಖಲು ಮಾಡಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಯಾವೆಲ್ಲ ರೀತಿಯಲ್ಲಿ ಆಟೋ ಚಾಲಕರು ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಕೇವಲ 3 ತಿಂಗಳಲ್ಲಿ 3,000 ಪ್ರಕರಣ ಇದೀಗ ದಾಖಲಾಗಿದೆ ಅಂತಾನೆ ಹೇಳ್ಬೋದು. ಇನ್ನು GBA ವ್ಯಾಪ್ತಿಯು ಸರಿಸುಮಾರು 800 ಚದರ ಕಿಲೋಮೀಟರ್ ವಿಸ್ತಾರವಾಗಿದ್ದು, ನಗರದಲ್ಲಿ BMTC ಹೊರತುಪಡಿಸಿದ್ರೆ ಸಾರಿಗೆ ಸೇವೆ ಒದಗಿಸುವಲ್ಲಿ ಆಟೋಗಳು ನಿರ್ಣಾಯಕವಾಗಿ ಯಾವಾಗೂ ಸಹ ನಿಗದಿವಾಗಿ ಸಿಗ್ತಾ ಇರುತ್ತೆ. ಸಾರಿಗೆ ಇಲಾಖೆ ಮಾಹಿತಿಯ ಪ್ರಕಾರ ನಗರದಲ್ಲಿ ಪರವಾನಗಿ ಪಡೆದಂತಹ ಸುಮಾರು 2.40 ಲಕ್ಷ ಆಟೋಗಳಿದ್ದು, ಪ್ರತಿನಿತ್ಯ 60 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಸಾರಿಗೆ ಸೇವೆ ಒದಗಿಸ್ತಾ ಇರ್ತವೆ. ಆರ್ಥಿಕವಾಗಿ ಸದೃಢವಾಗಿ ನೋಡೋದಾದ್ರೆ ಆರ್ಥಿಕವಾಗಿ ಸದೃಢವಾಗಿ ಇರುವಂಥವರು ಕಾರು ಅಥವಾ ಬೈಕ್ನಂತಹ ಸ್ವಂತ ವಾಹನಗಳಲ್ಲಿ ಓಡಾಡ್ತಾರೆ. ಇದೇ ರೀತಿಯಾಗಿ ಬಡ ಅಥವಾ ಮಾಧ್ಯಮ ಕುಟುಂಬದಲ್ಲಿ ಅಥವಾ ಮಧ್ಯಮ ವರ್ಗದಲ್ಲಿ ಉದ್ಯೋಗಸ್ಥ ಜನರು ಆಟೋಗಳನ್ನು ಅವಲಂಬಿಸಿರೋದು ಎಲ್ಲರೂ ಸಹ ನಾವು ಕಾಣ್ಬೋದು. ಎಲ್ಲ ಕಡೆ ಬೈಕ್ನ ಎತ್ಕೊಂಡು ಎಲ್ಲರೂ ಓಡಾಡಲ್ಲ. ಈ ರೀತಿ ಸಾರ್ವಜನಿಕ ವಾಹನಗಳಲ್ಲಿ ಓಡಾಡೋದಕ್ಕೆ ಎಲ್ಲರೂ ಸಹ ಇಷ್ಟಪಡ್ತಾರೆ. ಅದೇ ರೀತಿಯಾಗಿ ಪುರುಷರಿಗಿಂತ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಟೋಗಳಲ್ಲಿ ಪ್ರಯಾಣವನ್ನ ಮಾಡ್ತಾ ಇರ್ತಾರೆ. ಇನ್ನು ಅದೇ ರೀತಿಯಾಗಿ ದುಡಿಯುವಂತಹ ವರ್ಗದ ಮಹಿಳೆಯರಲ್ಲಿ 60% ಮಂದಿ ಮನೆಯಿಂದ ಕೆಲಸದ ಸ್ಥಳಕ್ಕೆ ಹಾಗೂ ಕೆಲಸದ ಸ್ಥಳದಿಂದ ಮನೆಗೆ ಆಟೋಗಳಲ್ಲಿ ಪ್ರಯಾಣಿಸೋದನ್ನ ನಾವು ಕಾಣ್ಬೋದು. ಇನ್ನು ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರವು GBA ವ್ಯಾಪ್ತಿಯಲ್ಲಿ ಆಟೋ ಪ್ರಯಾಣ ದರ ನಿಗದಿಪಡಿಸಿ ಆದೇಶವನ್ನ ಹೊರಡಿಸಿದೆ. ಆದರೆ ಈ ಆದೇಶ ಎಷ್ಟರ ಮಟ್ಟಿಗೆ ಆಟೋ ಅವರು ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕಂಡು ಬರುವಂಥದ್ದು. ಇನ್ನು ಜನರ ಸುರಕ್ಷತೆ ಹಾಗೂ ಸುಲಭ ಪ್ರಯಾಣದ ಸೇವೆ ಒದಗಿಸಬೇಕಾದಂತಹ ಆಟೋ ಚಾಲಕರು ಜನರಿಂದ ದುಪ್ಪಟ್ಟು ದರವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಯಾವುದೇ ರೀತಿಯಲ್ಲೂ ಸಹ ಮೀಟರ್ ಹಾಕಲ್ಲ, ಎಷ್ಟು ಬೇಕೋ ಅಷ್ಟನ್ನ ಕೊಡಿ ಅಂತ ಕೇಳುವಂಥದ್ದಾಗಿರ್ಬೋದು, ದುಪ್ಪಟ್ಟಾಗಿ ಕೇಳುವಂಥದ್ದಾಗಿರ್ಬೋದು. ಅದೇ ರೀತಿಯಾಗಿ ಸಾಕಷ್ಟು ಆಟೋ ಚಾಲಕರು ನೋಡೋದಾದ್ರೆ ಡಿಜಿಟಲ್ ಮೀಟರ್ ಅಳವಡಿಕೆ ಮತ್ತು ಬಳಕೆಯ ನಿಯಮವನ್ನ ಗಾಡಿಗೆ ತೂರಿ ಪ್ರಯಾಣಿಕರನ್ನ ಇದೀಗ ವಂಚಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಮೀಟರ್ ಆಗದೇನೂ ಸಹ ವಂಚನೆ ನಡೀತಾ ಇದೆ. ಯಾವ್ಯಾವ ರೀತಿ ಅಂತ ನೋಡೋದಾದ್ರೆ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರವು ನಗರದ ವ್ಯಾಪ್ತಿಯಲ್ಲಿ ಸಂಚರಿಸುವಂತಹ ಎಲ್ಲ ಆಟೋಗಳಿಗೆ ಕಡ್ಡಾಯವಾಗಿ ಡಿಜಿಟಲ್ ಮೀಟರ್ ಅಳವಡಿಕೆಯನ್ನ ಆದೇಶವನ್ನ ಹೊರಡಿಸಿದೆ. ಅದರಂತೆ ಬಹುಪಾಲು ಆಟೋಗಳಿಗೆ ಡಿಜಿಟಲ್ ಮೀಟರ್ ಅಳವಡಿಸಿದ್ರು ಸಹ ಚಾಲಕರು ಅವುಗಳನ್ನ ಬಳಕೆ ಮಾಡ್ತಾ ಇಲ್ಲ. ಹಣ ಸಂಪಾದನೆಗೆ ಕಳ್ಳದಾರಿ ಹಿಡಿದಿದ್ರು ಸಹ ಚಾಲಕರು ಮೀಟರ್ ಹಾಕದೆ ವಂಚಿಸ್ತಾ ಇರುವಂಥದ್ದು ಇದೀಗ ಕಂಡು ಬಂದಿರುವಂಥದ್ದು. ಇನ್ನು ಅದೇ ರೀತಿಯಾಗಿ ಪ್ರಯಾಣಿಕರು ಮೀಟರ್ ಹಾಕುವಂತೆ ಕೇಳ್ಕೊಂಡ್ರೂ ಸಹ ಅದನ್ನ ಆಟೋ ಚಾಲಕರು ನಿರಾಕರಿಸಿ ಮನಬಂದಂತೆ ಹಣ ಪಡಿತಾ ಇದ್ದಾರೆ. ಇನ್ನು ಸಾರ್ವಜನಿಕರು ಚಾಲಕರು ಕೇಳಿದಷ್ಟು ಹಣವನ್ನ ಅಥವಾ ದುಡ್ಡನ್ನ ಕೊಟ್ಟು ಪ್ರಯಾಣಿಸಬೇಕು, ಇಲ್ಲದಿದ್ರೆ ನಡ್ಕೊಂಡೇ ಹೋಗುವಂತಹ ಅನಿವಾರ್ಯ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿರುವಂಥದ್ದು. ಇನ್ನು ಆಟೋ ಚಾಲಕರ ಉಪಟಳ ಅಂದ್ರೆ ಈ ಉಚ್ಚತನ ಏನಿದೆ ಇದು ಕೇವಲ ಪ್ರಯಾಣಿಕರಿಗಷ್ಟೇ ಅಲ್ಲ, ಕೆಲವು ಪ್ರಾಮಾಣಿಕ ಆಟೋ ಚಾಲಕರಿಗೂ ಸಹ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ. ಮೀಟರ್ ಹಾಕಿ ಅದರಂತೆ ದರ ವಿಧಿಸುವಂತಹ ಪ್ರಯಾಣಿಕರಿಗೂ ಸಹ ಅದರಂತೆ ದರ ನಿಗಿಸಿ ಚಾಲನೆ ಮಾಡುವಂತಹ ಆಟೋ ಚಾಲಕರಿಗೂ ಸಹ ಇದೀಗ ಎಲ್ಲೋ ಒಂದ್ ಕಡೆ ವಂಚನೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಒಂದು ಕಡೆ ಚಾಲಕರು ಇಂತಹ ಗೂಂಡಾವರ್ತನೆ ಮಾಡ್ತಾ ಇರುವಂತಹ ಬೇಕಾಬಿಟ್ಟಿ ಪ್ರಯಾಣವನ್ನ ಮಾಡ್ತಾ ಇರುವಂತಹ ಚಾಲಕರಿಂದ ಸಾಕಷ್ಟು ರೀತಿಯಲ್ಲಿ ಪ್ರಾಮಾಣಿಕವಾಗಿ ದುಡಿತಾ ಇರುವಂತಹ ಚಾಲಕರಿಗೂ ಸಹ ಎಲ್ಲೋ ಒಂದ್ ಕಡೆ ಪೆಟ್ಟು ಬಿದ್ದಿದೆ ಅಂತಾನೆ ಹೇಳ್ಬೋದು. ಇನ್ನು ಪ್ರಾಮಾಣಿಕವಾಗಿ ಆಟೋವನ್ನ ಚಾಲನೆ ಮಾಡ್ತಾ ಇರುವಂತಹ ಪ್ರಾಮಾಣಿಕ ಚಾಲಕರಿಗೂ ಸಹ ಎಲ್ಲೋ ಒಂದ್ ಕಡೆ ಇದು ವಂಚನೆ ಆಗ್ತಾ ಇದೆ. ಪ್ರತಿ ಬಾರಿಯೂ ಸಹ ಎಷ್ಟೋ ಬಾರಿ
ಈ ಥರ ವಂಚನೆ ಮಾಡೋರಿಗಿಂತ ವಂಚನೆ ಮಾಡದೇ ಇರೋರ ಹತ್ರನೇ ಹೋಗ್ಬಿಟ್ಟು ಕೆಲವೊಬ್ರು ಸಾರ್ವಜನಿಕರು ಹೋಗ್ಬಿಟ್ಟು ಅವ್ರ ಮೇಲೆ ದಾಳಿ ಮಾಡುವಂಥದ್ದಾಗಿರ್ಬೋದು, ಅವ್ರಿಗೆ ಬಾಯಿಗೆ ಬಂದಂಗೆ ಬೈಯೋದಾಗಿರ್ಬೋದು, ನಿಮ್ಮಿಂದ ಇಷ್ಟೆಲ್ಲ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದಾಗಿರ್ಬೋದು. ಈ ರೀತಿ ಘಟನೆಗಳನ್ನ ನಾವು ಸಾರ್ವಜನಿಕ ಸ್ಥಳಗಳಲ್ಲಿ ನೋಡ್ತಾನೆ ಇರ್ತೀವಿ. ಇನ್ನು ಪ್ರತಿನಿತ್ಯ ಸಾಕಷ್ಟು ದೂರುಗಳು ಬರ್ತಾ ಇದೆ. ಯಾವ ರೀತಿ ಅಂದರೆ, ಪ್ರಾಮಾಣಿಕವಾಗಿ ಗಾಡಿ ಓಡಿಸ್ತಾ ಇರೋಂಥವ್ರ ಮೇಲೆ ಈ ಥರ ಬೇಕಾಬಿಟ್ಟಿಯಾಗಿ ಹುಚ್ಚುತನದಿಂದ ಎಷ್ಟು ಬೇಕೋ ಅವ್ರಿಗೆ ಹೆಂಗ್ ಬೇಕೋ ಅವ್ರಿಗೆ ದುಡಿತಾ ಇರುವಂಥವ್ರು ಇವ್ರ ಮೇಲೆ ಬಂದ್ಬಿಟ್ಟು ಗೂಂಡಾ ವರ್ತನೆ ಮಾಡಿರುವಂತಹ ಘಟನೆಗಳು ಸಹ ಇದೀಗ ಒಂದಷ್ಟು ಪ್ರಕರಣಗಳು ದಾಖಲಾಗಿರುವಂಥದ್ದು. ಇನ್ನು ವಿಶೇಷವಾಗಿ ಕಾರ್ಯಾಚರಣೆಯನ್ನು ನಡೆಸಿರುವಂತಹ ಸಂಚಾರ ಪೊಲೀಸರು ಆಟೋ ಚಾಲಕರ ವಿರುದ್ಧ ಇದೀಗ 2988 ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದಾರೆ. ಇನ್ನು ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರವು ಪ್ರಯಾಣಿಕರ ಹಿತದೃಷ್ಟಿಯಿಂದ ಕೆಲ ನಿಯಮಾವಳಿಯನ್ನ ರೂಪಿಸಿದ್ದು, ಆದರೆ ಆ ನಿಯಮಾವಳಿಯನ್ನ ಆಟುಕೊಂಟು ಲೆಕ್ಕಕ್ಕಿಲ್ಲ ಎಂಬಂತಾಗಿದೆ. ಆಟೋ ಚಾಲಕರು ಹಣದಾಸೆಗಾಗಿ ನಿಯಮವನ್ನ ಉಲ್ಲಂಘಿಸಿ 3ಕ್ಕೂ ಹೆಚ್ಚು ಪ್ರಯಾಣಿಕರನ್ನ ಕರೆದೊಯ್ತಾ ಇರೋದಾಗಿರ್ಬೋದು. ಅದೇ ರೀತಿಯಾಗಿ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗಿನ ಅವಧಿಯಲ್ಲಿ 1.5 ಪಟ್ಟು ಪ್ರಯಾಣ ದರವನ್ನ ಪಡಿಬೇಕಾಗಿರುವಂತಹ ನಿಯಮವಿದ್ದು, ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಸಾಮಾನ್ಯ ದರ ಅನ್ವಯ ಆಗುತ್ತೆ. ಅಂದರೆ ನಾವು ನೋಡೋದಾದರೆ ರಾತ್ರಿ 10 ಗಂಟೆಯಿಂದ ಮತ್ತೆ ಬೆಳಗಿನ ಜಾವ 6 ಗಂಟೆವರೆಗೂ ನಾವು ನೋಡೋದಾದರೆ ಅಲ್ಲಿ ರೇಟ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ನಾವು ನೋಡ್ಬೋದು 1.5 ಪಟ್ಟು ಪ್ರಯಾಣ ದರ ದುಪ್ಪಟ್ಟು ಮಾಡ್ಕೊತಾರೆ. ಅದೇ ರೀತಿಯಾಗಿ 1.5 ಪಟ್ಟು ಪಡಿಬೇಕು ಅನ್ನುವಂತಹ ನಿಯಮ ಇದೆ. ಆದರೆ ನಾರ್ಮಲ್ ಆಗಿ ಬೆಳಗ್ಗೆ 6 ಗಂಟೆಯಿಂದ ಮತ್ತೆ ರಾತ್ರಿ 10 ಗಂಟೆವರೆಗೂ ಸಹ ಸಾಮಾನ್ಯ ದರವನ್ನು ಅನ್ವಯ ಆಗುತ್ತೆ. ಅದೇ ರೀತಿಯಾಗಿ ಅದೇ ಅನ್ವಯ ಆಗಿರುವಂತಹ ನಿಯಮವನ್ನು ಅವರು ಪಡಿಬೇಕಾಗುತ್ತೆ. ಆದರೆ ಹಗಲಲ್ಲೂ ಸಹ ಅಂದರೆ ಬೆಳಗ್ಗೆನೂ ಸಹ ಆ ಚಾಲಕರು ಹೆಚ್ಚುವರಿ ಹಣಕ್ಕೆ ಇದೀಗ ಪ್ರಯಾಣಿಕರನ್ನ ಪೀಡಿಸ್ತಾ ಇರೋದು ಕಂಡು ಬಂದಿದೆ. ಸಾಮಾನ್ಯವಾಗಿದ್ದು ಅದರ ಜೊತೆಗೆ ಪ್ರಯಾಣಿಕರು ಸಹ ಕರೆದಂತಹ ಸ್ಥಳಕ್ಕೆ ಬಾರದೆ ಸತಾಯಿಸ್ಕೊಂಡು, ಇಲ್ಲ ಅಲ್ಲಿ ಹೋಗಿದ್ದೀವಿ ಇಲ್ಲಿ ಹೋಗಿದ್ದೀನಿ ರೂಟ್ ಮಿಸ್ ಆಗಿದೆ ಈ ರೀತಿ ಎಲ್ಲ ಹೇಳ್ಕೊಂಡು ಇದೀಗ ಪ್ರಯಾಣಿಕರನ್ನು ಸಹ ಶೋಷಿಸ್ತಾ ಇರೋದು ಕಂಡು ಬಂದಿರುವಂಥದ್ದು. ಇನ್ನು ಆಟೋ ಚಾಲಕರ ಶೋಷಣೆ ಸಂಬಂಧಂತಹ ವ್ಯಾಪಕವಾಗಿ ದೂರು ಬರ್ತಾ ಇರುವಂತಹ ಕಾರಣ ಹೀಗಾಗಿ ಈ ಸಂಬಂಧಪಟ್ಟಂತಹ ವ್ಯಾಪ್ತಿಯಲ್ಲಿರುವಂತಹ ಪೊಲೀಸರು ಇದನ್ನ ಮಫ್ತಿಯಲ್ಲಿ ಕಾರ್ಯಾಚರಣೆ ನಡೆಸಿ ಆಟೋ ಚಾಲಕರ ವಿರುದ್ಧ ಇದೀಗ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಇನ್ನು ವಿಶೇಷವಾಗಿ ಕಾರ್ಯಾಚರಣೆ ಮುಂದುವರೆದಿದ್ದು ಯಾವೆಲ್ಲ ರೀತಿಯಲ್ಲಿ ಕ್ರಮವನ್ನ ತೆಗೆದುಕೊಳ್ಬಹುದು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಒಟ್ಟಾರೆಯಾಗಿ ಇನ್ನು 3 ತಿಂಗಳಲ್ಲಿ 3000 ಕೇಸ್ ದಾಖಲಾಗಿದೆ. ಇದಕ್ಕೆ ಯಾವೆಲ್ಲ ರೀತಿಯಲ್ಲಿ ಕಾನೂನನ್ನ ಜಾರಿಗೆ ತರ್ತಾರೆ, ಸಾಕಷ್ಟು ರೀತಿಯ ಕಾನೂನು ಜಾರಿಯಲ್ಲಿದ್ದರೂ ಸಹ ಇದುವರೆಗೂ ಸಹ ಯಾವುದೇ ರೀತಿಯಲ್ಲೂ ಒಂದಷ್ಟು ನಿಯಮಗಳನ್ನ ಸಾಕಷ್ಟು ಪ್ರಯಾಣಿಕರಾಗಿರ್ಬೋದು ಚಾಲಕರಾಗಿರ್ಬೋದು ಫಾಲೋ ಮಾಡ್ತಾ ಇಲ್ಲ. ಕೆಲವೊಂದಷ್ಟು ಜನ ಮಾತ್ರ ಫಾಲೋ ಮಾಡ್ತಾ ಇರೋದು. ಒಟ್ಟಾರೆಯಾಗಿ ಆಟೋ ಅನ್ನೋದು ಎಲ್ಲರ ಹಿತರಕ್ಷಣೆಗೆ ಇರುವಂತಹ ಒಂದು ಸಾರ್ವಜನಿಕ ವಾಹನ. ಆದರೆ ಕೆಲವೊಂದಷ್ಟು ಸಲ ಅದನ್ನ ಬೇಕಾಬಿಟ್ಟಿಯಾಗಿ ಬೇಜವಾಬ್ದಾರಿಯಿಂದ ಉಪಯೋಗಿಸ್ಕೊಂಡು ಸಾರ್ವಜನಿಕರ ಮೇಲೆ ಧೋರಣೆ ಅಥವಾ ಶೋಷಣೆ ಮಾಡೋದು ಬಹಳ ಕಠೋರವಾಗಿ ಕಾಣಿಸ್ಕೊಳ್ಳುತ್ತೆ. ಇದರ ಬಗ್ಗೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ ಪೊಲೀಸರಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಇವೆಲ್ಲವನ್ನು ಸಹ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.